ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಗ್ಯತ್ನಾನಹಳ್ಳಿ ಗ್ರಾಮದಲ್ಲಿ ಗೋಚರವಾಗಿ ಕಾಯ್ದಿರಿಸಿರುವ 31 ಎಕರೆ ದನಕ್ಕೆ 30 ಜಾಗದಲ್ಲಿ ಖಾಸಗಿ ಕಂಪನಿಯ ಸೋಲಾರ್ ಪ್ಲಾಂಟ್ ಕಾಮಗಾರಿ ಆರಂಭವಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ನೂರಾರು ವರ್ಷಗಳಿಂದ ನೆಲ್ಲಿಹಂಕಲು, ಹನುಮಲಾಪುರ ಮತ್ತು ಚಿಕ್ಕಂದಿ ಗ್ರಾಮದ ರೈತರು ಈ ಜಾಗದಲ್ಲಿ ಕೃಷಿ ಹಾಗೂ ಪಶು ಮೇಯಿಸಲು ಬಳಸುತ್ತಿದ್ದರು. ಕೆಲವರಿಗೆ ಸಾಗುವಳಿ ಹಕ್ಕು ಮಂಜೂರಾಗಿದ್ದರೂ ಇನ್ನು ಕೆಲವರಿಗೆ ಸ್ಕೆಚ್ ಪ್ರತಿಗಳನ್ನು ನೀಡಲಾಗಿದೆ. ಆದರೆ ಅನೇಕ ರೈತರಿಗೆ ಭೂಮಿಯ ಮಂಜೂರು ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ವಾದ. ಆಶ್ರಯ ಯೋಜನೆಗೆ ಕಾಯ್ದಿರಿಸಿದ ಭೂಮಿ ಇದು 2022ರಲ್ಲಿ ಗ್ರಾಮ ಪಂಚಾಯಿತಿಯ ಆಶ್ರಯ ವಸತಿ ಯೋಜನೆಯಡಿ 8 ಎಕರೆ 20 ಗುಂಟೆ ಜಾಗವನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಲು ತಹಶೀಲ್ದಾರ್ ಕಚೇರಿ ಮೂಲಕ ಭೂಮಾಪನ ಇಲಾಖೆ ಸ್ಕೆಚ್ ಸಿದ್ಧಪಡಿಸಿದೆ ಎಂಬ ದಾಖಲೆಗಳಿವೆ. ಆದರೆ ಪಂಚಾಯಿತಿ ಮನವಿಗೆ ಅಂತಿಮ ಅನುಮೋದನೆ ಸಿಗುವುದಿರುವಂತೆಯೇ ಇದೇ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಅಳವಡಿಕೆ ನಡೆಸ್ತಾ ಇರುವುದಕ್ಕೆ ಪ್ರಶ್ನೆಗಳು ಎದ್ದಿವೆ. ಗ್ರಾಮಸ್ಥರ ಹೇಳಿಕೆಯಂತೆ ದಾವಣಗೆರೆಯ ರಾಜೇಶ್ವರಿ ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಕಾಮಗಾರಿ ಗುತ್ತಿಗೆ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆಲಸ ಆರಂಭವಾಗಿದೆ ಎಂದು ಸ್ಥಳೀಯ ಕಾರ್ಮಿಕರು ತಿಳಿಸಿದ್ದಾರೆ ಎನ್ನಲಾಗಿದೆ. ನೂರಾರು ಮರಗಳ ಕಡಿತ ಅರಣ್ಯ ಇಲಾಖೆಗೆ ಪ್ರಶ್ನೆ. ಸ್ಥಳೀಯರ ಆರೋಪ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಜಾಗವನ್ನು ಸ್ವಚ್ಛಗೊಳಿಸುವ ಹೆಸರಿನಲ್ಲಿ ನೂರಾರು ಮರಗಿಡಗಳನ್ನು ಕಡಿದು ಹಾಕಲಾಗಿದೆ. 10 ರಿಂದ 15 ವರ್ಷಗಳಷ್ಟು ಬೆಳೆದಿದ್ದ ಮರಗಳನ್ನು ಬುಡಸಹಿತ ಕಿತ್ತು ಸಾಗಿಸಲಾಗಿದೆ ಎನ್ನಲಾಗಿದೆ. ಈ ಕುರಿತು ಸಂಬಂಧಪಟ್ಟ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. 50ಕ್ಕೂ ಹೆಚ್ಚು ಗ್ರಾಮಸ್ಥರ ಪ್ರತಿಭಟನೆ. ಇಂದು ಬೆಳಗ್ಗೆ ಸುಮಾರು 50ಕ್ಕೂ ಹೆಚ್ಚು ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಜೆಸಿಬಿ ಯಂತ್ರವನ್ನು ನಿಲ್ಲಿಸಿ ಕಾಮಗಾರಿ ಮುಂದುವರಿಸಬಾರದೆಂದು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಅಥವಾ ರೈತ ಮುಖಂಡರಿಗೆ ಪೂರ್ವ ಮಾಹಿತಿ ನೀಡದೆ ಕೆಲಸ ಆರಂಭಿಸಿರುವುದನ್ನು ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಜಾಗ ಗೋಚಾರವಾಗಿ ಕಾಯ್ದಿರಿಸಲಾಗಿದೆ. ದನ ಕರುಗಳಿಗೆ ಮೇಯಲು ಹಾಗೂ ಆಶ್ರಯ ಯೋಜನೆಗೆ ಮನೆ ನಿರ್ಮಿಸಲು ಅರ್ಜಿ ಸಲ್ಲಿಸಿದ್ದೇವೆ. ಅದನ್ನು ಪುರಸ್ಕರಿಸದೆ ಖಾಸಗಿ ಕಂಪನಿಗೆ ಅನುಮತಿ ನೀಡಿರುವುದು ರೈತರ ಜೀವನೋಪಾಯಕ್ಕೆ ಹೊಡೆತ ಎಂದು ಜಿಲ್ಲಾಧಿಕಾರಿ ಹಾಗೂ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ದನಗಾಯಿ ಈಶ್ವರ ನಾಯ್ಕ ಕಣ್ಣೀರಿನ ಮಾತು ಹಾಕಿದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಜಾಗದಲ್ಲಿ 150 ರಿಂದ 200 ದನಗಳನ್ನು ಮೇಯಿಸ್ತಾ ಇರುವ ದನಗಾಯಿ ಈಶ್ವರ ನಾಯ್ಕ ಕಳೆದ 15 ದಿನಗಳಿಂದ ಸ್ವಚ್ಛತೆ ಹೆಸರಿನಲ್ಲಿ ಮೇವಿಲ್ಲದಂತಾಗಿದೆ. ದನ ಕಾಯೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಎಂದು ಮಾಧ್ಯಮದವರ ಮುಂದೆ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗೋಚಾರ ಜಾಗವನ್ನು ಖಾಸಗಿ ಯೋಜನೆಗೆ ನೀಡಲು ಕಾನೂನು ಪ್ರಕ್ರಿಯೆ ಪಾಲಿಸಲಾಯಿತು. ಆಶ್ರಯ ವಸತಿ ಯೋಜನೆಗೆ ಕಾಯ್ದಿರಿಸಿದ ಜಾಗದ ಸ್ಥಿತಿ ಏನು? ಮರಗಳ ಕಡಿತಕ್ಕೆ ಅಧಿಕೃತ ಅನುಮತಿ ಇದೆಯೇ? ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡದೆ ಕಾಮಗಾರಿ ಆರಂಭಿಸ್ತಾ ಇರೋದು ಏಕೆ? ಗ್ರಾಮಸ್ಥರು ಜಿಲ್ಲಾಡಳಿತದಿಂದ ತಕ್ಷಣ ಸ್ಪಷ್ಟನೆ ನೀಡುವಂತೆ ಹಾಗೂ ಕಾನೂನು ಪ್ರಕ್ರಿಯೆಗಳನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ದಾರೆ. ಸ್ಪಷ್ಟತೆ ಸಿಗೋವರೆಗೂ ಕಾಮಗಾರಿ ಸ್ಥಗಿತಗೊಳಿಸಬೇಕು ಎಂಬುದು ಅವರ ಏಕಮತದ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿಹಂಕಲು, ಪ್ರಶಾ ಪವರ್ ಟಿವಿ, ದಾವಣಗೆರೆ. ದಯಮಾಡಿ ತಹಶೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳವರು ಮುಂದಿನ ಕ್ರಮಕ್ಕೆ ಕೈಗೊಂಡು ಇದನ್ನು ನಮ್ಮ ದನಕ್ಕೆ 30 ಅಂತ ಏನಿದೆ ಅದು 30 ಎಕರೆನ ಬಿಡಿಸ್ಕೊಡ್ಬೇಕು. ಹಾಗೂ ನಿವೇಶನಕ್ಕೆ, ಆಶ್ರಯ ನಿವೇಶನಕ್ಕೆ 8 ಚಿಲ್ಲರೆ ಎಕರೆ ಕಾದಿರಿಸಿದೆ. ಅವಾಗ ಸರ್ವೆ ನಂಬರ್ಗೆಲ್ಲ ನೀವು ಸ್ಕೆಚ್ ಮಾಡಿ ಕೊಟ್ಟಿದ್ದೀರಿ, ಇದುವರೆಗೂ ನಮ್ಗೆ ಅದನ್ನು ಖಾತೆ ಮಾಡಿಕೊಟ್ಟಿಲ್ಲ. ಅದನ್ನು ಮಾಡಿಸ್ಕೊಡೋಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನು 2 ದಿವಸದಲ್ಲಿ ನೀವು ಯಾವುದೇ ಮಾಡಿಕೊಟ್ಟಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ನೆಲ್ಲಿಹಂಕಲು ಗ್ರಾಮದ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥ ಹನುಮಲಾಪುರ, ಜೈಪುರ ಅಂತ ಕರಿತೀವಿ, ಹಾಗೂ ನೆಲ್ಲಿಹಂಕಲು, ಚಿಕ್ಕಸಂದಿ, ಚಿಕ್ಕಮಳ್ಳಿ ತಾಂಡ, ಚಿಕ್ಕಮಳಲ್ಲಿ, ಗಂಗಗುಂಡನಹಳ್ಳಿ, ಮಲ್ಲೇಶ್ವರ, ಕಲ್ಕೆರೆ, ಸುಮಾರು 10 ಗ್ರಾಮಗಳು ಬರ್ತವೆ. ಇಲ್ಲಿ ಯಾವುದೇ ಥರದ ನಿವೇಶನ ಮಾಡ್ಕೊಳ್ಳೋಕ್ಕೆ, ಮನೆ ನಿರ್ಮಾಣ ಮಾಡೋಕ್ಕೆ ನಿವೇಶನ ಇರುವುದಿಲ್ಲ. ಆದ ಕಾರಣ ನಾವು 2022ರಲ್ಲಿ ಮನವಿ ಮಾಡಿದ್ವಿ ನಿಮಗೆ. ಇದುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತಾವುಗಳು. ದಯಮಾಡಿ ಇದನ್ನು ತ್ವರಿತಗತಿಯಲ್ಲಿ ಮಾಡಿಸ್ಕೊಡ್ಬೇಕು. ಆದರೆ ಏಕಾಏಕಿ ಇವರಿಗೆ ಪ್ರೈವೇಟ್ನರಿಗೆ ಬಂದ್ಬಿಟ್ಟು ನೀವು ಒಂದು ಸೋಲಾರ್ ಪ್ಲಾಂಟ್ ಮಾಡೋಕ್ಕೆ ಇಷ್ಟು ಇದರಲ್ಲಿ ಮಾಡಿಕೊಡ್ತಾ ಇದ್ದೀರಾ. ದಯಮಾಡಿ ಕೆಲಸನ ನಿಲ್ಲಿಸ್ಬೇಕು. ನಮಗೆ ಎಲ್ಲ ರೈತರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು. 30 ಎಕರೆನ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ದನಕ್ಕೆ 30 ಏನಿದೆ ಕಾದಿರಿಸ್ಕೊಡ್ಬೇಕು. ನೀವು ಮುಂದಿನ ಹೋರಾಟ ಮಾಡ್ತೀನಿ ಮುಂಚೆ ಇದನ್ನು ನಮಗೆ ಸ್ಪಂದಿಸಿ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ. ದಿನೇಶ್, ಗಂಗಗುಂಡನಹಳ್ಳಿ. ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಹಾಗೂ ತಹಶೀಲ್ದಾರ್ ಅವರು ಚನ್ನಗಿರಿಯವರ ಗಮನಕ್ಕೆ ನೆಲ್ಲಿಹಂಕಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಘತ್ನಹಳ್ಳಿ ಸರ್ವೆ ನಂಬರ್ 17ರಲ್ಲಿ 30 ಎಕರೆ ದನಕ್ಕೆ 30 ಅಂತ ಕಾದಿರಿಸತಕ್ಕಂಥ ಜಾಗನ
ಅನಧಿಕೃತವಾಗಿ ಸೋಲಾರ್ ಪ್ಲ್ಯಾಂಟ್ಗೆ ಮಾಡಿಕೊಡ್ತಕ್ಕಂಥ ಗಮನಕ್ಕೆ ಬಂದಿದ್ದು ನಾವೆಲ್ಲ ರೈತರುಗಳು ಸೇರ್ಕೊಂಡು ಇವತ್ತು ಅದನ್ನ ತಡೆ ಹಿಡಿಸಿ ಕೆಲಸ ನಿಲ್ಲಿಸಿದ್ವಿ. 2022ರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಮೆಗತನಹಳ್ಳಿ ಸರ್ವೆ ನಂಬರ್ನಲ್ಲಿ 8 ಚಿಲ್ಲರೆ ಎಕರೆನ ನಿವೇಶನಕ್ಕೋಸ್ಕರ ಕಾದಿರಿಸಿದ್ದು ಹಾಗೂ ಸರ್ಕಾರಿ ಶಾಲೆಗೆ ಹಾಸ್ಟೆಲ್ಗೋಸ್ಕರ ವಸತಿ ಶಾಲೆಗೋಸ್ಕರ ಹಾಸ್ಪಿಟ್ಲು ಮುಂತಾದ ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂಥ ಕಟ್ಟಡಗಳನ್ನು ಮಾಡಿಕೊಡ್ಲಿ ಅಂತೇಳಿ ಮನವಿ ಹಲವು ಬಾರಿ ಕೊಟ್ಟಿದ್ದೀವಿ. ಆದರೂ ಸಹ ಇದುವರೆಗೂ ನಮ್ಗೆ ಯಾವುದೇ ಥರದ ಮಾಹಿತಿನ ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿಲ್ಲ. ಏಕಾಏಕಿ ಬಂದು ಇವರಿಗೆ 15 ದಿವಸದಲ್ಲಿ ಇಷ್ಟೊಂದು 15-20 ಎಕರೆನ ಸಮ ಮಾಡಿಬಿಟ್ಟು ಗಿಡ ಮರ ಎಲ್ಲ ಕರೆದುಬಿಟ್ಟು ಭೂಮಿ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಬೇಡ ಅವೆಲ್ಲ ಮಾಡೋದು ಬೇಡ. ನಾವು ದಯಮಾಡಿ ತಹಸೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳವರು ಮುಂದಿನ ಕ್ರಮಕ್ಕೆ ಕೈಗೊಂಡು ಇದನ್ನು ನಮ್ಮ ದನಕ್ಕೆ ಮುಪ್ಪತ್ತು ಅಂತ ಏನಿದೆ ಅದು 30 ಎಕರೆನ ಬಿಡಿಸ್ಕೊಡ್ಬೇಕು. ಹಾಗೂ ನಿವೇಶನಕ್ಕೆ ಆಶ್ರಯ ನಿವೇಶನಕ್ಕೆ 8 ಚಿಲ್ಲರೆ ಎಕರೆ ಕಾದಿರಿಸಿದೆ. ಅವಾಗ ಸರ್ವೆ ನಂಬರ್ಗೆಲ್ಲ ನೀವು ಸ್ಕೆಚ್ ಮಾಡಿ ಕೊಟ್ಟಿದ್ದೀರಿ, ಇದುವರೆಗೂ ನಮ್ಗೆ ಅದನ್ನು ಖಾತೆ ಮಾಡಿಕೊಟ್ಟಿಲ್ಲ. ಅದನ್ನು ಮಾಡಿಸ್ಕೊಡೋಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನು 2 ದಿವಸದಲ್ಲಿ ನೀವು ಯಾವುದೇ ಮಾಡಿಕೊಟ್ಟಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ನೆಲ್ಲಿಯಾಂಕ್ಲು ಗ್ರಾಮದ ವ್ಯಾಪ್ತಿಯಲ್ಲಿ ಈಗ 20 ವರ್ಷದಿಂದ ದನ ಕಾಯ್ತಾ ಇದ್ದೀನಿ. ಇಲ್ಲೊಂದು ನೀರು ಗುಂಡಿ ಇದೆ. ಈಗ JCB ತಗೊಂಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ದನ ಕರುಗಳು ಇವತ್ತು ಉಪವಾಸಲಿ ಅದಾವೆ. ಏನು ಮಾಡೋಣ ಸಹ 20 ವರ್ಷದಿಂದ ದನ ಕಾಯ್ತಾ ಇದ್ದೀನಿ. ಯಾವ್ಯಾವ ಊರು ದನಗಳಿದ್ದಾವೆ? ಮುಗುಳಹಳ್ಳಿ, ನೆಲ್ಲಿಯಾಂಕ್ಲು, ಚಿಕ್ಕಸಂದಿವು ಎಲ್ಲ ದನ ಆಡಿಸ್ತಾ ಇದ್ದೀನಿ. 150 ಮೇಲದಾವೆ. ಈಗ ಮೇವಿಲ್ಲ, ಏನು ಮಾಡ್ತೀರಾ ಈಗ? ಮೇವಿಲ್ಲ ಅಂದರೆ ಏನು ಮಾಡೋಣ ಸಹ ಎಲ್ಲ ಗೆದ್ದಾರೆ. ಈಗ ಇದೇನೋ ಮಾಡಿದಾರಲ್ಲ ಇಲ್ಲೆಲ್ಲ ಗುಡ್ಡಕ್ಕೆ ನೀವು ಮೇಯಿಸಿರೋಂಥ ಗುಡ್ಡಕ್ಕೆಲ್ಲ ಮಾಡಿದಾರಲ್ಲ, ಏನು ಮಾಡ್ತೀರಾ? ಏನು ಮಾಡ್ತೀರಂದ್ರೆ ಏನು ಮಾಡೋದು, ಈಗ ನನ್ನ ಮಾತು ಕೇಳ್ತಾರೆ ಅವರು. ಈಗ ಮತ್ತೆ ಅವು ಮೇಯ್ದಿಲ್ಲ ಇವತ್ತು ಹಗಲೂ ಮೇಯ್ದಿಲ್ಲ ಇವತ್ತು. ಮತ್ತೆ ಎಲ್ಲಿ ಹೊಡ್ಕೊಂಡು ಹೋಗ್ತಿದ್ದೀರಾ ಮತ್ತೀಗ?